ಶಿಕ್ಷಣ ಸರ್ ಟೀಮಿಗೆ ಟ್ರೈನಿಂಗ್ ಮಾಡಿದ್ದೆ. ಅಂದ್ರೆ ಅವಾಗ ನಮ್ಮ ಹತ್ರ ಕಾರ್ ಇರಲಿಲ್ಲ, ಬೈಕ್ ಇರಲಿಲ್ಲ. ಆದ್ರೆ ಏನ್ ವಿಷಯ ಇತ್ತು, ಅದ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಹೋಟೆಲ್ ₹1,200 12,000 ಸ್ಯಾಲರಿ ಬಂದಿದ್ದೇ ಗ್ರೇಟ್ ಆಗಿತ್ತು. ಅದನ್ನ ನಾನು ಧೈರ್ಯವಾಗಿ ಇಲ್ಲಿ ಜೀವನ ಇದೆ ಅಂತ ಜನರಿಗೆ ಹೇಳ್ತಾ ಇದ್ದೆ. ಅದನ್ನ ಕೆಲವರು ನಂಬಿದ್ರು. ಅಂಡ್ ನನ್ನ ವರ್ಕಿಂಗ್ ಮೆಥಡ್ ನೋಡಿದ್ರೆ ನನಗೆ ಬೆಂಗಳೂರಲ್ಲಿ ಯಾರು ಅಷ್ಟು ಫ್ರೆಂಡ್ಸ್ ಇರಲಿಲ್ಲ. ಯಾರೋ ಕಡೆಯಿಂದ ದಿನೇಶ್ ಅಂತ ನನ್ನ ಟೀಮಲ್ಲಿ ಜಾಯ್ನ್ ಆದ್ರು. ಅದಾದ್ಮೇಲೆ ಅವರು ಶ್ರೀನಿವಾಸ್ ಅಂತ ಜಾಯ್ನ್ ಆದ್ರು. ಶ್ರೀನಿವಾಸಕ್ಕಾಗಿ ವೀರೇಶ್ ಅಂತ ಜಾಯ್ನ್ ಆದ್ರು. ಯಾಕೆ ಇವರಿಬ್ಬರು ಹೆಸರನ್ನು ಹೇಳ್ತೀನಂದ್ರೆ, ಈ ಶ್ರೀನಿವಾಸ್ ವೀರೇಶ್ ಅವರು ಇಲ್ಲಿ ಅವರು ಶಿವಮೊಗ್ಗದವರು. ನನಗೆ ಶಿವಮೊಗ್ಗ ಮ್ಯಾಪಲ್ಲಿ ಎಲ್ಲಿ ಬರ್ತಂತಾನೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಮಂಗಳೂರು ಕಡೆಯಿಂದ ಬೆಂಗಳೂರು ಬಂದು ಸೇರ್ಕೊಂತಿದ್ವಿ. ಶಿವಮೊಗ್ಗ ಎಲ್ಲಿ ಬರುತ್ತೆ, ಅಲ್ಲಿ ಹೇಗಿರುತ್ತೆ ಕಲ್ಚರ್ ಗೊತ್ತಿಲ್ಲ. ಬಟ್ ಆ ಹುಡುಗರು ಹೇಳಿದ್ರು, ನಾವು ಬಿಸ್ನೆಸ್ ಮಾಡೋದೇನಿದ್ರು ನಮ್ಮೂರಲ್ಲಿ ಹೋಗಿ ಮಾಡ್ತೀವಿ ಅಂತ. ಶಿವಮೊಗ್ಗ ಅಂತ ಕೂಡಲೇ ಸುಮಾರು 300 ಕಿಲೋಮೀಟರ್ ಬೆಂಗಳೂರಿಗೆ. 300 ಕಿಲೋಮೀಟರ್ ಹೋಗಿ ಯಾರು ಸಪೋರ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಬಿಟ್ಟಾಕೊಡ್ತೀವಿ. ಅಂಡ್ ಬಸ್ಸು ಟ್ರಾವೆಲ್ ಎಲ್ಲ ಮಾಡೋದು ನಮ್ಗೆ ಬಹಳ ಕಷ್ಟ ಆಗುತ್ತೆ ಅಂತ. ಅವಾಗ ದುಡ್ಡು ಬೇಕು, ಫುಲ್ ಟೈಮ್ ಬೇರೆ ಬಂದಿದ್ದೀವಿ. ಆ ಟೈಮಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದು ಇಂಡಿಯನ್ ರೈಲ್ವೆ. ಯಾಕಂದ್ರೆ 74 ರೂಪಾಯಿ ಆ್ಯಪ್ ಇರಲಿಲ್ಲ. ಟಿವಿ ಚೆಕ್ ಮಾಡೋಕ್ಕೆ ಜಯನಗರ MSCಗೆ ಹೋಗಿ ತೇಜಿ ಮೇಡಮ್ ಹತ್ರನೇ ಕೇಳಬೇಕು. ಈಗಲೂ ಅವರೇ ಇದ್ದಾರೆ, ಈಗಿಲ್ಲ ತೇಜಿ. ಓಕೆ, ಅವ್ರನ್ನ ಹೋಗಿ ಕೇಳಬೇಕು ಹೊರತು ರಿಪೋರ್ಟ್ ತಗೊಂಡೇ ನೋಡ್ಬೇಕಿತ್ತು ಹೊರತು ಯಾವ ಮೂಲ ಸಿಗ್ತಿರ್ಲಿಲ್ಲ ನಮ್ಗೆ ಟಿವಿಗೆ. ಇನ್ನು ಫಾರ್ಮ್ ಎಂಟ್ರಿ ಮಾಡಿಕೊಂಡು ಶಿವಮೊಗ್ಗದಿಂದ ಅಪ್ಲಿಕೇಶನ್ ಫಿಲಪ್ ಮಾಡಿಕೊಂಡು ಸಿಗ್ನೇಚರ್ ಹಾಕ್ಸಿ ದುಡ್ಡು ತಗೊಂಡು ಬೆಂಗಳೂರಿಗೆ ಬಂದು ಪ್ರಾಡಕ್ಟ್ ತಗೊಂಡು ವಾಪಸ್ ಹೋಗೋಷ್ಟಲ್ಲಿ ಅವನು ನಮ್ಮನ್ನು ದಾರಿ ಕಾಯ್ತಾ ಇದ್ದೆ, ಇವನು ಏನು ತಗೊಂಡು ಹೋದ 5,000 ಹೋದ್ನ ಅಂತ. ಯಾಕೆ ಗೊತ್ತಾ, 1 ವಾರ ಆಗೋದು ಪ್ರೊಸೆಸಿಂಗ್. ಶಿವಮೊಗ್ಗ ಬಿಸ್ನೆಸ್ ಬಿಲ್ಡ್ ಮಾಡೋಕೆ ಶುರು ಮಾಡಿದಾಗ ಏನ್ ಮಾಡಿದೆ ನೋಡಿ, 2010 ನಾನು ಬೆಂಗಳೂರು ಬಿಟ್ಟು ಒಂದು ಡೌನ್ಲೈನಿಗೋಸ್ಕರ ಶಿವಮೊಗ್ಗ ಹೋಗಿ ಸೆಟ್ಲ್ ಆದ. ಶಿವಮೊಗ್ಗ ಸೆಟ್ಲ್ ಆಗಿದೆ ಅಷ್ಟೇ ಅಲ್ಲ, ನನ್ನ ಜೊತೆ ಇದ್ದಂತ ಶಿವಮೊಗ್ಗಕ್ಕೆ ನಾವು ಒಬ್ಬರೇ ಎಂಜಾಯ್ ಮಾಡೋಕೆ ಈ ಬಿಸ್ನೆಸ್ ಅಲ್ಲಿ ಬರೋದಲ್ಲ, ನಾವು ಇಲ್ಲಿ ಏನ್ ಪಡ್ಕೊಂತೀವಿ ಅದು ನಮ್ಮ ಟೀಮಿಗೆ ಕೊಡಿಸ್ಬೇಕಾಗತ್ತೆ. ಅದ್ರ ಕಡೆ ನಾವು ಗಮನ ಕೊಟ್ವಿ. ಸೊ ಲೀಡರ್ಗಳು ಕ್ರಿಯೇಟ್ ಮಾಡ್ತಾ ಬಂದ್ವಿ. ಅಂಡ್ ಇಲ್ಲಿ ಟೀಮ್ ಕಟ್ಟಲಿಕ್ಕೆ ಅಲ್ಲಿ ಟ್ರೈನಿಂಗ್ ವ್ಯವಸ್ಥೆ ಇರಲಿಲ್ಲ. ಶಿವಮೊಗ್ಗದಲ್ಲಿ ಟ್ರೈನಿಂಗ್ ವ್ಯವಸ್ಥೆ ಇರಲಿಲ್ಲ. ಸುಮಾರು 10-12 ವರ್ಷಗಳ ಕಾಲ ಫಿಕ್ಸ್ ನಾವು ಬರ್ತಿದ್ವಿ, ಟೀಮ್ ಕರ್ಕೊಂಡ್ ಬರ್ತಿದ್ವಿ. ಅಟೆಂಡ್ ಮಾಡಿದಲ್ಲಿ ಯಾರೋ ವರ್ಕ್ ಇದೆಲ್ಲ ನಾನು ನನ್ನ ಡೌನ್ಲೈನ್ ಇಬ್ಬರೇ ಇದ್ವಿ ಆ ಕ್ಯಾಂಪಲ್ಲಿ, ಇಬ್ಬರೇ ಡೌನ್ಲೈನ್. ಆದ್ರೆ ಮುಂದೆ ಏನ್ ನಡೆದಿದ್ದಲ್ಲ ಇದು ನಮ್ಮ ಟೀಮ್. ಇವತ್ತು ನೀವು ಒಬ್ಬರೇ ಬಂದಿರ್ಬೋದು. ಕಂಪನಿ ಕಡೆಯಿಂದ ಓಪನ್ ಗ್ರೌಂಡ್ ಇವೆಂಟ್ ರವಿ ಕುಲಕರ್ಣಿ ಸರ್ ಡೈಮಂಡ್ ಅಚೀವ್ಮೆಂಟ್ ಆಗಿದ್ದು. ಈಗಿನ ಡೈಮಂಡ್ ಅಲ್ಲ, ಅವಾಗಿನ ಡೈಮಂಡ್ ಬಹಳ ಕಾಸ್ಟ್ಲಿ ಇರ್ತದೋ, ಈಗ ರೇಟ್ ಕಮ್ಮಿ ಆಗಿದೆ ಡೈಮಂಡ್ಗೆ. ಡೈಮಂಡ್ ಅಚೀವ್ಮೆಂಟ್ ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಕಂಪನಿ ಕೃಷ್ಣಕುಮಾರ್ ಮೋದಿ ಅವರೇ ಬರಬೇಕಿತ್ತು, ಬಟ್ ಮಿಸ್ ಆಗಿ ಬಂದಿರಲಿಲ್ಲ ಅವತ್ತು. ಆದ್ರೆ ಈಗ ಒಂದೊಂದು ಪಿಕ್ಚರ್ ಒಂದೊಂದು ಸ್ಟೋರಿ ಹೇಳುತ್ತೆ. ಇದು ನಮ್ಮ ನೇಟಿವ್ ಪ್ಲೇಸ್ ಕುಂದಾಪುರ, ಅಲ್ಲಿ ಟೀಮ್ ಕಟ್ಟಿದ್ದು, ಅಲ್ಲಿ ಟೀಮಿಗೆ ನಾನು ಸಪೋರ್ಟ್ ಮಾಡಕ್ ಹೋಗಿದ್ದು, ಟೀಚ್ ಮಾಡಕ್ ಹೋಗಿದ್ದು. ಆಮೇಲೆ ಚಿಕ್ಕನಾಯಕನಹಳ್ಳಿ ಇದು ಸೆಮಿನಾರ್ ನಡೆದಿದ್ದು. ಇಲ್ಲಿ ಟೀಮ್ ಬಂದಿದ್ದು ಒಂದು ಟ್ರೈನ್ ಅಲ್ಲಿ ಪರಿಚಯ ಆಗಿರುವ ಅಪರಿಚಿತ ವ್ಯಕ್ತಿ. ಆ ವ್ಯಕ್ತಿ ಲೀಡರ್ ನಂಬರ್ ತಗೊಂಡು ಚಿಕ್ಕನಾಯಕನಹಳ್ಳಿಗೆ ಎಂಟ್ರಿ ಕೊಟ್ಟಿದ್ದು. ಅದು ನಮ್ಗೆ ಗೊತ್ತಿಲ್ಲದಿರೋ ಪ್ಲೇಸ್. ಈ ಬಿಸ್ನೆಸ್ ನಿಮ್ಗೆ ಯಾವ್ಯಾವ ಊರು ತೋರಿಸುತ್ತೋ ನಮ್ಗೆ ಗೊತ್ತಿಲ್ಲ. ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು. ನಾವು ಮನೆಯಲ್ಲೇ ಕೂತ್ಕೊಂಡು ಇಲ್ಲೇ ಬೆಲೆ ಹಾಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಸಾಕು. ತಾಲೂಕಲ್ಲಿ ಈ ರೀತಿ ಟೀಮ್ ಕ್ರಿಯೇಟ್ ಆಯ್ತು. ಹುಬ್ಳಿಯಲ್ಲಿ ಒಬ್ರು ಸಿಂಗಲ್ ಒಂದು ಪೇಸ್ಟ್ ಯೂಸ್ ಮಾಡಿ ಬಂದಿರೋ ಟೀಮ್ ಇದೆ. ನಮ್ಮ ಟೀಮ್ ಅವರೊಬ್ರು, ನಮ್ಮ ಡೌನ್ಲೈನ್ ಒಬ್ರು ಸ್ಟಾಲ್ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಹಾಲಲ್ಲಿ. ಅವರು ಆ ದೊಡ್ಡ ಟೀಮ್ನ ಕಟ್ಟಿದ್ದಾರೆ ಹುಬ್ಳಿಯಲ್ಲಿ, ರಿಟೈರ್ಮೆಂಟ್ ಆಗಿದೆ. ಆಗ್ಲೇ ಮಾಡಿಲ್ಲ, ಈಗ ಯಾಕೆ ಮಾಡಿ. ಅದಾದ ಮೇಲೆ ಅಲ್ಲಿ ಸಿಕ್ಕಿರುವಂತ ಒಂದು ಅಲ್ಲಿ ತನಕ ನಾವು ಅನುಭವಿಸಿದ್ದು ಬರೇ ಅವಮಾನ. ಬಿಸ್ನೆಸ್ ರಿಜೆಕ್ಟ್ ಮಾಡಿದ್ರೆ ನಮ್ಗೆ ನಮ್ಮನ್ನೇ ರಿಜೆಕ್ಟ್ ಮಾಡ್ದಂಗೆ ಅನಿಸ್ತಿತ್ತು. ಸಾಮಾನ್ಯವಾಗಿ ನಾವು ಅವ್ರ ಹತ್ರ ಮಾತಾಡೋದೇ ಬಿಟ್ಬಿಡ್ತಿದ್ವಿ, ಅಷ್ಟು ಕೋಪ ಬರ್ತಿತ್ತು. ಇಷ್ಟು ಒಳ್ಳೆ ಬಿಸ್ನೆಸ್ ಯಾಕೆ ಒಪ್ಕೊಂತಿಲ್ಲ ಅಂತ. ಇಲ್ಲಿಂದ ಎಂಟ್ರಿ ಅದು ಬರೀ ಸಾವಿರಾರು ದಿನಗಳ ನೋವು ಒಂದು ದಿನದ ಈ ತರ ಒಂದು ವಿಕ್ಟ್ರಿಗೆ ಸಮ ಆಗುತ್ತೆ. ವಿಪರ್ಯಾಸ ಏನ್ ಗೊತ್ತಾ, ಡೆಮೋ ಮಾಡೋಕೆ ಹೋಗುವಾಗ್ಲೇ ಹಿಂಗೆ ಹಾಕ್ಬೇಕು ಅಂತ ಅನ್ಕೊಂಡು ತಪ್ಪಾಗುತ್ತೆ. ಸ್ವಲ್ಪ ಜಾಸ್ತಿ ಆಯ್ತು. ಜಾಯಿನ್ ಆಗಿ ಡೆಮೋಗೆ ಹೋಗ್ತೀನಿ ಕೂಡ ಬಾರಪ್ಪ ಅಂತ ಹೇಳಿ ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲ ಬಂದು ಹೂ ಹಾಕಿ ಕರೆಯೋದಿಲ್ಲ.
ಅದು ಸ್ವಲ್ಪ ಜಾಸ್ತಿ ಆಯ್ತು ಹಂಗ ಅನ್ಕೊಂಡು ಅಲ್ಲಿ ನೋ ಅಂತ ಅನ್ಸ್ಕೊಂಡ್ರೆ ರಿಜೆಕ್ಟ್ ಕಲೆಕ್ಟ್ ಮಾಡಿದ್ರೆ ನೋ ಇಸ್ಕೊಂಡ್ರೆ ಚುಚ್ಚಿಸ್ಕೊಂಡ್ರೆ ಯಾರು ಲೇಟಾಗಿ ಬಂದಿಲ್ಲ, ಸರಿಯಾಗಿ ಬಂದ್ರಿ. ಯಾವಾಗ ಬಂದ್ರಿ ಅನ್ನೋದು ಮುಖ್ಯನೇ ಆಗ್ತದೆ. ಕೆಲವು ಸ್ಟೋರಿ ನೋಡಿ ನಾವು ಜಾಯ್ನ್ ಆಗ್ತಿದ್ದೀವಿ. ಹಾಲು ವ್ಯಾಪಾರ ಮಾಡ್ತಿದ್ದವರು 3ನೇ ಕ್ಲಾಸ್ ಓದಿರುವ ಲೇಡಿ ಈ ಬಿಸ್ನೆಸ್ ಅನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ಅವರಿಂದನೇ ಸನ್ಮಾನ ಸಿಗುತ್ತೆ. ನೀವು ಯಾರನ್ನ ಮಾಡೆಲ್ ಇಟ್ಕೊಂಡು ಬಂದಿರ್ತೀರೋ, ಇವತ್ತು ನಿನ್ನನ್ನು ವೆಲ್ಕಮ್ ಮಾಡಿದ್ರು, ಇವತ್ತು ವೆಲ್ಕಮ್ ಮಾಡಿದ್ರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಅವರಿಗೆ ಈ ಬಿಸ್ನೆಸ್ ಬೇಕು ಅಂದ್ರ ಮೇಲೆ ಹೋಟ್ಲ್ ಹುಡುಗ ಯಾವ ಲೆಕ್ಕ ನಾವು ಅಂತ ಹೇಳಿ ಬಿಸ್ನೆಸ್ ಬಂದಿದ್ರು. ಇವತ್ತು ನಾವು ಅವ್ರ ಹತ್ರ ಕೂತ್ಕೊಳ್ಳೋ ಚಾನ್ಸ್ ನಮ್ಗೆ ಸಿಗುತ್ತೆ. ಹಾಗೆ ನೀವು ಇವತ್ತು ಎಲ್ಲೋ ಕೂತಿರ್ಬೋದು, ಯಾವುದೇ ಲೆವೆಲ್ ಇರ್ಬೋದು, ಮುಂದೊಂದು ದಿನ ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂತೀರಿ. ಕೊಂಡ್ರಿ ಸಕ್ಸಸ್ ಸ್ವಲ್ಪ ಭಾರನೇ ಇರುತ್ತೆ. ಈ ಭಾರ ತಡ್ಕೋಬೇಕಂದ್ರೆ ಆ ಭಾರ ಎಲ್ಲ ಫೀಲ್ಡಲ್ಲಿರೋ ಭಾರ ಎಲ್ಲ ತಡ್ಕೋಬೇಕು. ಅದು ತಡ್ಕೊಂಡ್ರೆ ಅಷ್ಟು ಗಟ್ಟಿ ಇದ್ದವ್ರಿಗೆ ಮಾತ್ರ ಇಂಥ ದೊಡ್ಡ ಏನಂತೀರಿ ಇಲ್ಲ ಇಷ್ಟು ಸ್ಟ್ರೆಂತ್ ಇಲ್ಲ. ಟ್ರಿಪ್ಪು ಮಲೇಷ್ಯಾ, ಟರ್ಕಿ, ದುಬೈ ಟ್ರಿಪ್ ಹೋಗಿರೋದು, ಈ ಜಾಗಕ್ಕೆಲ್ಲ ಹೋಗ್ತೀನಿ ಅಂತ ನಾವು ಬಿಲೀವ್ ಮಾಡಲ್ಲ. ಒಂದು ನಾನು ಹೇಳ್ತೀನಿ, ನನ್ನ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಿ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಸುಮ್ಮನೆ ಜಸ್ಟ್ ಬಿಲೀವ್ ಮಾಡಿ ಅಷ್ಟೇ. ನಂಬಿ ಇರಲಿಲ್ಲ, ನನ್ನ ಮೇಲೆ ನನ್ಗೆ ಬಿಲೀಫ್ ಇರಲಿಲ್ಲ, ಕಂಪ್ನಿ ಮೇಲೆ ಇರಲಿಲ್ಲ. ಆದರೆ ಲೀಡರ್ ಏನು ಹೇಳ್ತಾರೆ, ಮೀಟಿಂಗ್ ಎಲ್ಲ ಏನು ಹೇಳ್ತಾರೆ, ಅದನ್ನು ನಾವು ಕೆಲಸ ಮಾಡ್ತಿದ್ವಿ. ಕೆಲಸ ಮಾಡಿದ್ರೆ ನಮ್ಗೆ ಬೇಡ ಅಂದ್ರೂ ಸಿಗುತ್ತೀವಲ್ಲ. ನಾವು ಟ್ರಿಪ್ ಹೋಗಲ್ಲ ಅಂದ್ರೆ ಸಿಗ್ತಾ ಇತ್ತು. ಅದಾದ್ಮೇಲೆ ಮದುವೆ ಆದ್ವಿ. ಆಮೇಲೆ ನೋಡಿ, ಮದುವೆ ಆಗಿದ್ದು ಫಸ್ಟ್ ವರ್ಷನೇ ಬ್ಯಾಂಕಾಕ್ ಟ್ರಿಪ್ಪು, ಮಾಸ್ಕೋ ಟ್ರಿಪ್. ಬಹಳ ವಿಶೇಷವಾದ ದಿನ ಮೇ 9 ನಾವು ವೆಡ್ಡಿಂಗ್ ಆನಿವರ್ಸರಿ, ಮೊದಲ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ನಾವು ಅಲ್ಲಿದ್ವಿ. ಯಾವುದಾದ್ರೂ ಹೋಟೆಲ್ ಹುಡುಗಿ ಕೊಡೋದೇ ಕಷ್ಟ, ಮದುವೆ ಆದ್ರೆ ಮಾಸ್ಕೋ ಕರ್ಕೊಂಡು ಹೋಗ್ಬೋದಾ? ಥಿಂಕ್ ಮಾಡಿ. ಈ ತರ ನಡೀತದೆ ಅಂದ್ರೆ ತೋರಿಕೆಗಳ ಮಾತ್ರ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಫುಲ್ ಕ್ಯೂ ನಿಂತ್ಕೊಂಡು, ಫ್ರೀ ಟಿಕೆಟ್. ಈ ರೀತಿ ಇರುತ್ತೆ. ಬರ್ತ್ಡೇ 17 ಫೆಬ್ರವರಿ. 17 ಫೆಬ್ರವರಿ ನಾನು ಅಲ್ಲಿದ್ದೆ, ಸಿಂಗಾಪುರಲ್ಲಿದ್ದೆ, ಕ್ರೂಸಲ್ಲಿದ್ದೆ. ಗೊತ್ತಿಲ್ಲ, ಕಂಪ್ನಿ ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೆ. ನಂಗೆ ವೆಡ್ಡಿಂಗ್ ಆನಿವರ್ಸರಿ ಟ್ರಿಪ್ ಕೊಡುತ್ತೆ, ನನ್ನ ಬರ್ತ್ಡೇ ದಿನ ಟ್ರಿಪ್ ಇಡುತ್ತೆ. ಬಹಳ ವಿಶೇಷ. ಥ್ಯಾಂಕ್ ಯು. ಜೊತೆಗೆ ಈ ಬಿಸ್ನೆಸ್ ಬಿಲ್ಡ್ ಮಾಡ್ಲಿಕ್ಕೆ ಒಂದು ಸೀಕ್ರೆಟ್ ಏನಂದ್ರೆ, ನಾವು ನಮ್ಮ ಅಪ್ಲೈನ್ ಹೇಗೆ ಶುರು ಮಾಡ್ತೀವಿ, ಕಲ್ಚರ್ ಆಗಿದೆ, ಆ ರೀತಿನೇ ನಾವು ಮಾಡ್ಕೊಂತ ಬಂದಿದ್ದೀವಿ. ನೆಕ್ಸ್ಟ್ ನಮ್ಮ ಅಪ್ಲೈನ್ BMW ಕಾರ್ ತಗೊಂಡ್ರು, ಅವರು GPD ಆದ್ರು, ಅವರನ್ನು ಸೆಲೆಬ್ರೇಟ್ ನಾವು ಸುಮ್ಮನೆ ಮಾಡಿಲ್ಲ, ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ವಿ. ನಾವು ಶಿವಮೊಗ್ಗದಲ್ಲಿ ಟೀಮ್ ಕಟ್ಟಿದ್ದು 5,000 ಜನ ಟೀಮ್. ಹೆಂಗಿದೆ ಹಾಲು? ನಾನು ಹೇಳಿದ್ದಲ್ಲ, ನಾವೇನ್ ಮಾಡ್ತೀವೋ, ನಾವೇನ್ ನೋಡ್ತೀವೋ, ನಾವೇನ್ ಕೇಳ್ತೀವೋ ನಮ್ಮ ಜೀವನದಲ್ಲಿ ಈ ಬಿಸ್ನೆಸ್ ಅಲ್ಲಂತೂ ಡೆಫಿನೆಟ್ಲಿ ನಡೀತದೆ. ನಾವು ಸೆಲೆಬ್ರೇಷನ್ ಭಾಗಿಯಾಗಿದ್ವಿ, ಅದು ನಮ್ಮ ಅಪ್ಲೈನ್ ನೋಡಿದ್ರು. ಈ ಡೌನಿನಲ್ಲೇ ಸೇರಿ ನಮಗೆ ಬಿಡ್ಲಿಕ್ಕೆ ರೇಟ್ ಇಟ್ಟು ಅದೇ 5,000 ಜನ, 5,500 ಜನ ನಿಂತಿದ್ದಾರಲ್ಲಿ, 5,000 ಜನ ಹಾಲ್ ಸಾಕಾಗಿ ನಿಂತಿದ್ದಾರೆ ಅಂತ ಇವೆಂಟ್ ಆಗುತ್ತೆ. ಕಲ್ಚರ್ ಬಿಲ್ಡ್ ಮಾಡೋದು. ನನಗೆ ಈ ಬಿಸ್ನೆಸ್ ಅಲ್ಲಿ ಹೆಮ್ಮೆ ಆಗ್ತಿರೋದು ನಾನು 1 ಲಕ್ಷ ತಗೊಂಡಿದ್ದಲ್ಲ, ನಾನು ಕಾರ್ಗಳು ತಗೊಂಡಿದ್ದಲ್ಲ, 13 ಫಾರಿನ್ ಟ್ರಿಪ್ ಹೋಗಿದ್ದಲ್ಲ. ಯಾಕೆಂದ್ರೆ ಇದೆಲ್ಲ ಬೇರೆ ರಂಗದಲ್ಲಿ ಮಾಡಬಹುದು. ಒಂದೇ ಒಂದು ರಂಗದಲ್ಲಿ ಮಾಡೋಕ್ಕಾಗದ ಕೆಲಸ ಯಾವುದು ಅಂದ್ರೆ, ಇನ್ನೊಬ್ಬರಿಗೆ ಇನ್ಕಮ್ ಕೊಡ್ಸೋಕೆ ನಾವು ಸಪೋರ್ಟಿವ್ ಆಗಿ ಮಾಡೋದು, ನಾವು ಸಪೋರ್ಟ್ ಮಾಡೋದು. ಇದು ಯಾವ ಕ್ಷೇತ್ರದಲ್ಲೂ ನೀವು ಮಾಡ್ಲಿಕ್ಕೆ ಸಾಧ್ಯ. ಕರೆಕ್ಟಾ? ಇದು ಒಂದು ರೀಸನ್ಗೆ ಈ ಬಿಸ್ನೆಸ್ ಅಲ್ಲಿ ನಮ್ಗೆ ಹೆಮ್ಮೆ ಇದೆ. ನಾನು ತಗೊಂಡಿದ್ದು ನಮ್ಮ ಕೈ ರಾಜ್ಯದಲ್ಲಿದೆ. ಆದ್ರೆ ನಾನು ಲಕ್ಷ ಕೊಡ್ಸಿದ್ನಲ್ಲ, ನಾನು ಸಪೋರ್ಟ್ ಮಾಡಿದ್ನಲ್ಲ ಅವರಿಗೆ, ಲಕ್ಷ ಸಾಕಷ್ಟು ಜನ ಸಂಪಾದನೆ ಮಾಡಲಿಕ್ಕೆ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ನಲ್ಲ, ಜೊತೆಗೆ ಇನ್ಸ್ಪಿರೇಷನ್ ಆಗಿದ್ನಲ್ಲ, ಇದು ನನ್ನ ಹೆಮ್ಮೆ ಇದೆ. ಹಾಗಿದ್ರೆ ನಿಮಗೆ 1 ಲಕ್ಷ ಬೇಡ ಅನ್ಕೋ ನಮ್ಮ ಮೈಸೂರವ್ರಿಗೆ, ನೀವು 1 ಲಕ್ಷ ಕೊಡ್ಸೋಕಾದ್ರೆ ಬಿಸ್ನೆಸ್ ಮಾಡ್ಬೋದು. ನಿಮಗೆ ಬೇಡ ಬಿಡಿ, ನಿಮ್ಗೆ ಆಲ್ರೆಡಿ ಫುಲ್ ಆರಾಮಾಗಿದೆ. ಹೆಂಗಿದ್ದೀರಿ? ಎಲ್ಲಿ ನಿಂತಿದೆ ಅಂದ್ರೆ KK ಮೋದಿ ಸರ್ ಪಕ್ಕ, ದುಬೈಯಲ್ಲಿ ಸಮೀರ್ ಸರ್ ಜೊತೆ.
ಟರ್ಕಿ, ಮಾಸ್ಕೋ, ದುಬೈ. ಅಲ್ಲಿ ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಅಲ್ಲಿ ಲೀಡರ್ಶಿಪ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಅಲ್ಲಿ ಸರ್ ಕಡೆಯಿಂದ ನನ್ನ ಫಸ್ಟ್ ಬೈಕ್ ಇದೆಲ್ಲ ನಾನು ಯೂಸ್ ಮಾಡಿರೋದು, ಯೂಸ್ ಮಾಡಿ ಬಿಟ್ಟಿರೋದು, ನಾನು ಚೇಂಜ್ ಮಾಡ್ತಿರ್ತೀನಿ. ನನ್ನ ವೆಹಿಕಲ್ ಒಂಥರ ಬ್ಲೇಸರ್ ಇದೆ, ತೊಗೊಂಡಿದ್ದು ಹಾರ್ಲೆ ಡೇವಿಡ್ಸನ್, ಸುಮ್ಮನೆ ಅಂತರಲಿ ತುಂಬ ಲಾಂಗ್ ಏನು ಹೋಗಲ್ಲ. ಅವಾಗ ಬೆಂಗಳೂರಿಗೆ ಬರ್ತಿರ್ತೀನಿ, ಅದು ಸರ್ವಿಸಿ ಬೆಂಗಳೂರಿಗೆ ಬರ್ಬೇಕು. ಹಾರ್ಲೆ ಡೇವಿಡ್ಸನ್ ಚೆನ್ನಾಗಿದೆ, ಕ್ರೇಜ್. ನಾವು ಅನ್ಕೊಂತೀವಿ ತುಂಬ ಜನರಿಗೆ ಬಿಸ್ನೆಸ್ ಅನ್ಸುತ್ತೆ, ಈ ಸೇಫ್ ಅಲ್ಲ, ಭಾಳ ಕೇರ್ಫುಲ್ ಆಡ್ಬೇಕು, ಕೇರ್ಫುಲ್ ಹೊಡಿಬೇಕು, ಇದು ಬಿಟ್ಟು ಅಷ್ಟು ಫ್ರಂಟ್ ವೀಲಿಗೆ ಹೊಡಿತೀವಿ. 3 ಪಂಟಿಯಾಗಿ ಬಿತ್ತು, ನಾನಲ್ಲ ನಾಯಿ, ಬೈಕ್ ಸಂಪೂರ್ಣ ಶಕ್ತಿ. ಅಕಲಿಂಗ್ ರಾಂಗ್ ಅಲ್ಲ, ಸರಿಯಾದ ಕಂಪ್ನಿ ಸೆಲೆಕ್ಟ್ ಮಾಡ್ಕೋಬೇಕು, ರೈಟ್ ಕಂಪ್ನಿ. ಕಂಗ್ರ್ಯಾಚುಲೇಷನ್ಸ್. ಪ್ಲಾಟಿನಮ್ ಆಯ್ತು, ಮತ್ತೆ ಯಾವುದು ಪ್ಲಾಟಿನಮ್ ಮುಗಿದ ಮೇಲೆ ಇನ್ನೊಮ್ಮೆ ಡೈಮಂಡ್. ಡೈಮಂಡ್ ಅಂದ್ರೆ ಏನು? ಎಷ್ಟು ಕ್ಯಾರೆಟ್? ಅರ್ಧ ಕೆಜಿ ಕ್ಯಾರೆಟ್. ಎಷ್ಟು ಕ್ಯಾರೆಟ್ ಡೈಮಂಡ್? ಇದು ಎಷ್ಟು ಕ್ಯಾರೆಟ್ ಇದೆಲ್ಲ? ಎಷ್ಟು ಲೈಕು? 6. ಎಸ್. ಸೊ 6 ಲೈಕಿನ ಡೈಮಂಡ್ ಇವ್ರುಗಳಾಗ್ತಾರೆ. ಸೊ ಈ ಒಂದು ಹಾಲ್ ಅಲ್ಲಿ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಖುಷಿ ವಿಷಯ ಏನಂತ ಹೇಳಿದ್ರೆ ಆಲ್ರೆಡಿ ಸೆಕೆಂಡ್ ರೋಸ್ ಅಲ್ಲಿ ಬ್ಲಾಕ್ ಡೈಮಂಡ್ ಅಂತ ಡೈಮಂಡ್ಸ್ ಕೂಡ ಕುತ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಟೈಟಲ್ ಜಂಪ್ ಆಗಲಿ ಅಂತ ಹೇಳ್ತಾ ಮುಂದಿನ ಟೈಟಲ್ ಅಂಡ್ ವೆರಿ 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 ಫ್ಯಾಂಟಾಸ್ಟಿಕ್ RDDC ಇದಾರಾ? ಓಕೆ, ಇದು ಒಂಥರ ರೆಡ್ ಮತ್ತೆ ಬ್ಲಾಕ್ ಚೈನ್, ಡೈಮಂಡ್ ಚೈನ್. ಎಸ್. ಸೊ ಏನ್ ಮಾಡೋಣ ಅಂತ ಹೇಳಿದ್ರೆ ಇವರೆಲ್ಲರೂ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಗೊತ್ತಾ? ವೆರಿ ಗುಡ್ ಸರ್. ಯಾರು ಹೇಳಿದ್ದು? ಆಮೇಲೆ ಭೇಟಿಯಾಗಿ ಸರ್. ಓಕೆ. ಸೊ ಬಿಸ್ನೆಸ್ ಮಾಡೋದ್ರಲ್ಲಿ, ಡೆಮೋ ಮಾಡೋದ್ರಲ್ಲಿ ಮಾತ್ರ ಅಲ್ಲ, ಈವನ್ ಡ್ಯಾನ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಪ್ರವೀಣ್ ಅವರು ಹೇಳ್ತಾ ಇದ್ರು ನಂಗೆ. ಓಕೆ. ಸೊ ಇವರ ಡ್ಯಾನ್ಸ್ ನೋಡೋಣವಾ? ಏನಿದು? ಎಸ್, ಮ್ಯೂಸಿಕ್ ನಮ್ದು, ಡ್ಯಾನ್ಸ್ ಇವ್ದು. ಸೊ ಮ್ಯೂಸಿಕ್ ಪ್ಲೀಸ್. ನಮ್ಮದೇ ಸಾಂಗ್ ಬೇಕಾ? ಹೆಮ್ಮೆ ಆಗುತ್ತೆ. ಸೊ ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಇವರಿಗೆ ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳೋಣ. ಸೊ ವಿತ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಐ ವಿಲ್ ರಿಕ್ವೆಸ್ಟ್. ಸೊ ಇವರಿಗೆ ರೆಕಗ್ನೈಸ್ ಮಾಡಲಿಕ್ಕೆ ನಾನು ಮತ್ತೆ ಆನ್ ದ ಸ್ಟೇಜ್ ನಮ್ಮ ರೀಜನಲ್ ಹೆಡ್ ಆಗಿರುವಂತ ಮಿಸ್ಟರ್ ರಿಜಿಲ್ ಸರಿಗೆ ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಇವರಿಗೆ.
ಮೋದಿಕೇರಿ ಕಂಪನಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮೋದಿಕೇರಿಗೆ ಬಂದು 7 ವರ್ಷ. ಈ 7 ವರ್ಷಗಳಲ್ಲಿ ಗಣೇಶ್ ಸರ್ದು ಎಲ್ಲೆಲ್ಲ ಸಕ್ಸಸ್ ಸೆಮಿನಾರ್ ಆಗಿದೆ, ಟ್ರೈನಿಂಗ್ ಆಗಿದೆ, ಎಲ್ಲದನ್ನೂ ಅಟೆಂಡ್ ಆಗಿದ್ದೀನಿ. ಯಾಕೆ ಅಟೆಂಡ್ ಆಗಬೇಕು ಅಂತ ಕೇಳಿದ್ರೆ, ನಾನು ಮೊನ್ನೆ ಈ ಪ್ರೋಗ್ರಾಮ್ ಇದೆ ಅಂತ ಬಗ್ಗೆ ಸಂತೋಷ್ ಸರ್ ಜೊತೆ ಮಾತಾಡ್ತಾ ಇದ್ದೆ. ಹಿಂಗೆ ಸುಮ್ಮನೆ ಜನರಲ್ ಆಗಿ ಒಂದು ಮಾತಾಡಿದೆ. ಗಣೇಶ್ ದೇವಾಡಿಗ ಅಂತ ಹೇಳಿದ್ರೆ ನಮ್ಮ ಕಡೆ ಅವ್ರದ್ದೊಂದು ವೃತ್ತಿ ಅಂತ ಕೇಳಿದ್ರೆ ದೇವರ ಮುಂದ್ಗಡೆ ವಾದ್ಯ. ಗಣೇಶ್ ಮಾತು ಕೇಳಕ್ಕಂತ ನಾನೇ ಇರಲಿಲ್ಲ. ಒಂದು ನಾನು ಈ ಮಟ್ಟಕ್ಕೆ ಬರೋದಕ್ಕೆ ನಾನು ಒಂದು ರೀತಿಲಿ ಮೋದಿಕೇರ್ನ ಹುಚ್ಚನಾಗಿ ನಿಂತ್ಕೊಳ್ಳೋದಕ್ಕೆ ನನಗೆ ಇನ್ಸ್ಪಿರೇಷನ್ ನಮ್ಮ ಪ್ರಶಾಂತ್ ಸರ್. ನಾನು SSLC ಅಟ್ಟಾಪ್ಲ ಫೇಲ್, ಗಣೇಶ್ ದೇವಾಡಿಗನು ಫೇಲ್, ಆದ್ರೆ ಲೈಫಲ್ಲಿ ಫೇಲ್ ಇಲ್ಲ. ಗಣೇಶ್ ದೇವಾಡಿಗವ್ರ ಬಗ್ಗೆ ನಾನು ಫಸ್ಟ್ ಟೈಮ್ ಮತ್ತೆ ಗಣೇಶ್ ದೇವಾಡಿಗವರು ಮಲೇಷ್ಯಾ ಟ್ರಿಪ್ಪಲ್ಲಿ ಇದ್ದಾಗಲೇ ಒಂದು ಬಿಲೀಫ್, ಇವತ್ತು ಫುಲ್ ಸೆಷನ್ ಕೂತ್ಕೊಂಡು ಕೇಳಿದಾಗ ಕಂಡದ್ದೆ ಅದನ್ನು. ಮನುಷ್ಯ ನಂಬಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದಕ್ಕೆ ಗಣೇಶ್ ದೇವಾಡಿಗ ಇವತ್ತು ನಮ್ಮ ಮುಂದೆ ಇರೋದಕ್ಕೆ ಸಾಧ್ಯ. ಇವತ್ತು ಚಂದ್ರ ಅವರಿಗೆ ಹೇಳಿದ್ರು, ನಾನು ಕೂಡ 15 ವರ್ಷಗಳ ಹಿಂದೆ ಚಂದ್ರ ಅವರು ಕೂಡ ಸದಾರಾಷ್ಟ್ರ ಹೋಟ್ಲಿಗೆ ಯಾವ ಥರ ಬರ್ತಿದ್ರೆ ವೆರಿ ಹಂಬಲ್, ಯಾವುದೇ ಮೀಟಿಂಗ್ಸ್ ಟ್ರೈನಿಂಗ್ಸ್ ಮಿಸ್ ಮಾಡದೆ ಸದಾರಾಷ್ಟ್ರ ಹೋಟ್ಲಿಗೆ ಅಟೆಂಡ್ ಆಗ್ತಿದ್ರು. ಇಲ್ಲಿ ಏನಪ್ಪ ನಾವು ಕಾಣ್ತಿದೀವಿ ಅಂತಂದ್ರೆ, ನಂಬಿಕೆ ಅನ್ನೋದಿದ್ರೆ ಯಾವ ವ್ಯಕ್ತಿ ಬೇಕಾದ್ರೆ ಯಾವ ಲೆವೆಲ್ ಬೇಕಾದ್ರೆ ಜಂಪ್ ಮಾಡ್ಬೋದು ಅಂತ ಒಂದು ಪ್ಲಾಟ್ಫಾರ್ಮ್, ಮೋದಿಕೇರ್ ಪ್ಲಾಟ್ಫಾರ್ಮ್ ನಾವು ಇದ್ದೀವಿ. ಪ್ಲಸ್ ನಿಮ್ಮ ಮೇಲೆ ನಿಮಗೆ ಬಿಲೀಫ್ ಇದ್ರೆ, ನಂಬಿಕೆ ಇರೋದು, ಅದು ಅಪಾರ ನಂಬಿಕೆ ಇದ್ರೆ ನೀವು ಕೂಡ ಇವತ್ತೇನು ಈ ಪ್ಲಾಟ್ಫಾರ್ಮ್ ಗಣೇಶ್ ದೇವಾಡಿಗವ್ರು ಬಂದಿದ್ದು ಮಾತಾಡ್ತಾ ಇದ್ರು, ಅದು ಕೂಡ ನಿಮ್ದಾಗುತ್ತೆ. ನಿಮ್ಮ ಕನಸುಗಳು, ನಿಮ್ಮ ಸದೃಢದ ಕನಸುಗಳು ಸ್ಟ್ರಾಂಗ್ ಇರಬೇಕು. ಒಂದು ರೈತರ ಕುಟುಂಬದಿಂದ ಬಂದಿರೋದು, ಓದಿರೋದು 5ನೇ ಕ್ಲಾಸು. ಈ ಬಿಸ್ನೆಸ್ ಬಂದ ಮೇಲೆ ನಾವು ಆರೋಗ್ಯ ಇರ್ಬೇಕಂದ್ರೆ, ನೀವು ಆರೋಗ್ಯ ಇರ್ಬೇಕಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ನೀವೆಲ್ಲ ಹೋಗ್ತೀರಾ. ಒಂದೇ ಒಂದು ಸಾಮಾನು ಕೊಡ್ತೀನಿ, ಒಂದು ಪೇಸ್ಟ್ ಮಾಡಿದ್ರೆ ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆ ಅಂತ ಕೇಳ್ತಾರೆ. ನಮ್ಮ ಪೇಸ್ಟ್ ಅಲ್ಲಿ ಫಾರಿನ್ ಟ್ರಿಪ್ ಇದೆ, ಈ ತರ ಟೇಸ್ಟ್ ಸಿಗುತ್ತೆ ನಿಮಗೆ. ಮನೆಯವ್ರು ಹೇಳ್ತಾರೆ ಎಲ್ಲರಿಗೂ ಅಡ್ರಾಜ್ ಅಂತ. ಇವತ್ತು ಏನು ಗಣೇಶ್ ದೇವಾಡಿಗರನ್ನ ನಾನು 23 ವರ್ಷ ಮೋದಿಕೇರಿ ಬಂದು 18 ವರ್ಷದ ನೋಡ್ತಾ ಇದ್ದೀನಿ. ಅವ್ರು ಬಂದುವಾಗ ಸಣ್ಣಕ್ಕೆ ಹಿಂಗೆ ಇದ್ರು, ಅವ್ರ ಫೋಟೋ ಏನಿತ್ತು ಅದು ನಿಜ. ಇವತ್ತು ಏನು ಹೇಳಿದ್ರು ಅದೆಲ್ಲ ನಿಜ ನಿಜ ನಿಜ. ಹೇಗೆ ಇದ್ರು ಅಂದ್ರೆ, ಅವ್ರು ಎಲ್ಲ ಟೌನ್ ಹಾಲ್ ಮೀಟಿಂಗ್ ಮಿಸ್ ಮಾಡಲ್ಲ. ಅವ್ರು ಹೇಳ್ತಾರೆ 140 ಸೆಮಿನಾರ್ ಖರ್ಚು ಮಾಡಿ ಮನೆ ಆಗಿದೆ. ಇನ್ನ ಆನ್ಲೈನ್ ಲೆನ್ಸ್ ಕಾರ್ಡ್ 1 ಕೋಲರಲ್ಲಿ ಲೆನ್ಸ್ ಕಾರ್ಡ್ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಈಗ ಚೇಂಜ್ ಮಾಡಿದ್ರು. ಒಂದು ಯೋಚನೆ ಮಾಡಿ, ಒಂದೇ ಒಂದು ಪ್ಯಾರೆಂಟ್ ಲೆವೆಲಿ 1975 ನಮ್ಮ ಇಂಡಿಯಾಕ್ಕೆ ಬಂತು. ಇವತ್ತಂತ ಕಾಲ ಬರುತ್ತೆ ಮೋದಿಕೇರಿಯಲ್ಲಿ, ಅದು ಡ್ರೀಮ್ ಇರೋರು ಮಾತ್ರ. ಥ್ಯಾಂಕ್ಸ್ ಟು ಇವತ್ತು ಕಂಬಳಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವತ್ತು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, ಇಂಥ ಈವೆಂಟ್ಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಕಂಪನಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಈ ಪ್ರೋಗ್ರಾಮ್ನ ಮೈಸೂರಿಗೆ ತಗೊಂಡು ಬಂದಿದ್ದಕ್ಕೆ. ಸೆಕೆಂಡ್, ಥ್ಯಾಂಕ್ಸ್ ಟು ಗಣೇಶ್ ಫಾರ್ ಟ್ರಾವೆಲಿಂಗ್ ಆಲ್ ಅಲಾಂಗ್. ಥರ್ಡ್, ಟು ಆಲ್ ದಿ ಲೀಡರ್ಸ್ ಸಿಟಿಂಗ್ ಹಿಯರ್. ಯಾರು ಕೂತಿದ್ದೀರಿ ನೀವೆಲ್ಲ ಬಂದು ಇಲ್ಲಿ ಇನ್ನೊಂದಷ್ಟು ಶೈನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ ಟ್ರಾವೆಲಿಂಗ್ ಸೋ ಮಚ್. ಫ್ರೆಂಡ್ಸ್, ಇವತ್ತು ಯಾರೆಲ್ಲ ಬಂದಿದ್ದೀರಾ, ನಿಂತರನ್ನೇ ನಾವೆಲ್ಲರೂ ಕೂತಿದ್ದೀವಿ ಅಂತ ಗಣೇಶ್ has ಆಲ್ರೆಡಿ ಟೋಲ್ಡ್ ಯು. ಇದೇ ತರ ಒಂದಿನ ಕೂತಿದ್ವಿ ನಾವು. ಇವತ್ತು ಇಲ್ಲಿ ಕರೆದು ದಿಸ್ ಬ್ಯೂಟಿಫುಲ್ ಟ್ರೈ ಕಲರ್ ನಮ್ಮ ಮೇಲಿದೆ, ಅದ್ರ ಮಧ್ಯೆ ಇರೋ ಜರ್ನಿ ಹೇಗಿರುತ್ತೆ ಅಂತ ಒಬ್ಬರು ಜರ್ನಿನ ಶೇರ್ ಮಾಡ್ಕೊಂಡಿದ್ದಾರೆ. ಇಟ್ ವಾಸ್ ರಿಯಲಿ ಹಾರ್ಟ್ ಟಚಿಂಗ್. ಗಣೇಶ್, ಹ್ಯಾಟ್ಸ್ ಆಫ್ ಟು ಯು. ದಿ ವೇ ಯು ಶೇರ್ ಸೂಪರ್ ಆಗಿದೆ, ಲವ್ಲಿ. ಬಟ್ ಪ್ರಶ್ನೆ ಅದಲ್ಲ. ಇವತ್ತು ಜರ್ನಿ ಹ್ಯಾಸ್ ಅಡಿಗೆ ಮಾಡಬೇಕು. ಎಷ್ಟು ಜನ ಬೈಕೋತಾ ಇರ್ತೀರಾ? ಕೈತಿ ಕಮಾಂಡ್ ಕೈವನ್ನು ಎಲ್ರಿಗೂ ಹಂಚ್ಕೊಳ್ಳೋದು ಕ್ರಿಯೇಟ್ ಮಾಡಿದೆ. ಎಲ್ಲ ಅಚೀವ್ ಮಾಡಿದ್ರು ಲೇಡೀಸೇ ಜಾಸ್ತಿ ಇಲ್ಲಿ. ನೀವ್ಯಾಕೆ ಯೋಚನೆ ಮಾಡಬೇಕು? ಬಂದಂತ ಕಪಲ್ಸ್ ನಿಮ್ಮ ಯಜಮಾನರಿಗೆ ಒಬ್ರಿಗೊಬ್ರಿಗೆ ನೀವು ಸಪೋರ್ಟ್ ಕೊಡ್ತಾ ಬನ್ನಿ. ಟೇಕ್ ಇಟ್ ಬ್ಯಾಕ್. ಗಣೇಶ್ ಸ್ಟೋರಿನ ಎಷ್ಟು ಜನ ನೀವು ರಿಲೇಟ್ ಮಾಡ್ಕೊಂಡ್ರಿ? ಅಂತ ಇದ್ರು, ನಮ್ಮ ಅಪ್ಪ ಅಮ್ಮ ಗೌರ್ಮೆಂಟ್ ಜಾಬ್ ಇದೆ ಮಗನಿಗೆ ಅಂತ ಹೇಳ್ಬೇಕಾಯ್ತು. ಬಟ್ ನನ್ಗೊಳಗಡೆ ಕಷ್ಟ, ಬೇಸರ, ವೇದನೆ ನನಗೊತ್ತದು. ಆ ವೇದನೆ ಏನಿತ್ತು ನನಗೆ, ಐ ನೋ ವೆರಿ ವೆಲ್. ಐ ವಾಸ್ ನಾಟ್ ಹ್ಯಾಪಿ. ಬಟ್ ಇಲ್ಲಿ ನನಗೆ ರೆಕ್ಕೆ ಪೂಕಗಳನ್ನ ಕೊಟ್ಟು ಬೆಳೆಸಿದ್ದು ಮೋದಿಕೇರ್. ಆ ಫ್ರೀಡಮ್ ನನಗೆ ಮೋದಿಕೇರ್ ಕೊಟ್ಟಿದ್ದು ಟು ಡೂ ವಾಟ್ ಎವರ್ ಯು ವಾಂಟ್ ಅಂಡ್ ಅಚೀವ್ ಇನ್ ಲೈಫ್ ಅಂತ. ಇವತ್ತು ಯಾವ ಫೀಲ್ಡ್ ಅಲ್ಲಿ ಬೇಕು? ವೆಲ್ನೆಸ್,
ನಾವು ಅದ್ರ ಬಗ್ಗೆನೂ ಮಾತಾಡ್ತೀವಿ. ಎಸ್ ಆರ್ ನೋ? ನ್ಯೂಟ್ರಿಷನ್ ಅದ್ರ ಬಗ್ಗೆನೂ ಮಾತಾಡ್ತೀವಿ. ಮಾಸ್ಟರ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು, ಬಟ್ ವಿ ನೋ ಮೆನಿ ಥಿಂಗ್ಸ್. ಐ ಆಮ್ ಅ ಮೇಕಪ್ ಆರ್ಟಿಸ್ಟ್. ಮೇಕಪ್ ಮಾಡ್ತೀನಿ ನಾನು. ಐ ಟ್ರೈನ್ ಆನ್ ಮೇಕಪ್. ಅಲ್ಲ ನಾವು ಬಿಕಾಸ್ ಮೋದಿ ಕ್ಯಾರ್ ಹಸ್ ಗಿವನ್ ದಟ್ ಪವರ್ ಮೈ ಫ್ರೆಂಡ್. ನೀವು ಏನ್ ಬೇಕಾದ್ರೂ ಆಗ್ಬೋದು. ಎಷ್ಟೊಂದು ಜನ ನಾವು ಬಿಲೀವ್ ಡಾಕ್ಟರ್ ಅಂತ ಅನ್ಸ್ಕೋತೀವಿ ನಾವು. ಎಸ್ ಆರ್ ನೋ? ಯಾಕೆಂದ್ರೆ ವಿ ಗಿವ್ ಸೊಲ್ಯೂಷನ್ಸ್ ಇನ್ ದಿ ಫಾರ್ಮ್ ಆಫ್ ಸಪ್ಲಿಮೆಂಟ್ಸ್. ಎಲ್ಲಿದೆ ಈ ತರ ಆಪರ್ಚುನಿಟಿ? ಎಲ್ಲಿದೆ? ಅಂಡ್ ಬ್ಯೂಟಿಫುಲ್ ಥಿಂಗ್ಸ್ ಗಣೇಶ್ ಇನ್ ಮೋದಿ ಕೇರ್ ಓನ್ಲಿ ಮೈ ಫ್ರೆಂಡ್ಸ್. ಸೊ ಬಂದಿದ್ದವ್ರಿಗೆಲ್ಲರಿಗೂ ದಿಸ್ ಇಸ್ ಮೈ ಕಾಲ್. ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್. ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್ ಸೀರಿಯಸ್ಲಿ. ಯು ನೋ ವೈ? ಇಲ್ಲಿ ಕೂತಿರೋರು ಮಂಜು ಅಳವಡಿಸ್ಕೊಳ್ತೀವಿ ಏನ್ ಹೇಳ್ತೀನಿ ಅಂತ. ನೆಕ್ಸ್ಟ್ ಒಂದು ಇಮ್ಯಾಜಿನೇಷನ್ ಮಾಡಿ, ಒಬ್ಬ ಹೋಟೆಲ್ ಸಪ್ಲೈಯರ್ ಅದೇ ಕಂಟಿನ್ಯೂ ಮಾಡಿದ್ದಿದ್ರೆ, ಇದೆಲ್ಲ ಸರಿ ಇಲ್ಲ ಅಂತ ಅನ್ಕೊಂಡಿದ್ರೆ, ಅಥವಾ ಇದು ನನ್ನ ಹತ್ರ ಆಗಲ್ಲ ಅಂತ ಅನ್ಕೊಂಡಿದ್ರೆ, ಎರಡು ರೀತಿ. ಒಂದು ನಾನು ಸರಿ ಇಲ್ಲ ಅಂತ, ಒಂದು ಕಂಪ್ನಿ ಸರಿ ಇಲ್ಲ ಅಂತ ಅನ್ಕೊಂಡು ಹೀಗೆ ಅನ್ಕೊಂಡಿದ್ದಿದ್ರೆ ಇದ್ರ ಸ್ಟಿಕ್ಕರ್ ಆದ್ರೂ ನಾನು ಜೋಡಿಸ್ತಿದ್ನ ಅಲ್ಲ, ಸ್ಟಿಕ್ಕರ್ ಕಟಿಂಗ್ ಮಾಡ್ತಿದ್ದೆ ನಾನು. ಇಲ್ಲ, ಯಾಕೆ ಗೊತ್ತಾ? ಜಾಗೋರ್ ಅಂತ ಕಾರ್ ಇರುತ್ತಂತಾನೆ ನಂಗೆ ಗೊತ್ತಿರ್ಲಿಲ್ಲ. ಅದನ್ನು ರೈಡ್ ಮಾಡಿದ್ದೀನಿ. ರಿಜಲ್ ಸರ್ ನೋಡಿದ್ದೀನಿ, 180 ಕಿಲೋಮೀಟರ್ ಓಡಿಸಿದ್ದೆ. ಲಾಸ್ಟ್ ಮ್ಯಾಕ್ಸಿಮಮ್ ಸ್ಪೀಡ್ 220 ಓಡಿಸಿದ್ದೆ. ಇದು ಪವರ್, ಇದು ಬಿಸ್ನೆಸ್ ಪವರ್. ಹೋಟೆಲ್ ವ್ಯಕ್ತಿ ಇದನ್ನೆಲ್ಲ ಟಚ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಇವತ್ತು ಡೇ 1 ಪೇಚಾನ್ ಪ್ರೋಗ್ರಾಮ್ ಫೋಟೋ ಸಮೇತ ಇಟ್ಕೊಳ್ಳಿ. ನೆಕ್ಸ್ಟ್ ನಿಂದೆ ಪೇಚಾನ್ ನೆನ್ಪಿಟ್ಕೊಳ್ಳಿ. ಸದ್ಯಕ್ಕೆ ಸಣ್ಣದೊಂದು ಡ್ರೀಮ್ ಹೌಸ್ ಅಲ್ಲ, ಸ್ವಂತ ಮನೆ ಇರ್ಬೇಕನ್ನೋ ಒಂದು ಕನಸು. ಹಾಗಾಗಿ ಒಂದು ಸಣ್ಣ ಮನೆ, ಅದು ನಾನು ಅನ್ಕೊಂಡಿದ್ದೆ ಎಲ್ಲದೂ ಅದ್ರಲ್ಲಿ ಇಲ್ಲ. ಸದ್ಯಕ್ಕೆ ಒಂದಿದೆ ಈಗ ಅಷ್ಟೇ. ಇದೇ ಫೈನಲ್. ಅರ್ಥ ಆಗ್ತಿದ್ಯಾ? ಈ ರೀತಿ ಇದಾದ ನಂತರ ಬಹಳಷ್ಟು ಹೋಟೆಲ್ ಸಪ್ಲೈ ಮಾಡ್ಕೊಂತ ಸ್ಟಾಫ್ ರೂಮಿಗೆ ಓಡೋದು ಮಧ್ಯೆ ಸ್ಕೋರ್ ಎಷ್ಟಾಯ್ತು ನೋಡ್ಕೊಂಡು ಬರೋದು. ಪ್ರಪಂಚದ 2ನೇ ಅತಿ ದೊಡ್ಡ ಗ್ರೌಂಡ್ MCG ಗ್ರೌಂಡ್ ಆಸ್ಟ್ರೇಲಿಯಾದಲ್ಲಿ ಯಾರ ಜೊತೆ ಕೂತಿದ್ರು? ಇದು ಸಾಧ್ಯನಾ? ನಾನು ಹೇಳಿಲ್ಲ ಅವಾಗಲೇ, ನಿಮ್ಮ ಇಮ್ಯಾಜಿನೇಷನ್ ಶಕ್ತಿಗಿಂತ ಮೋದಿ ಕೆಡ್ತು ನೋಡಿ. ಬಟ್ ಆಮೇಲೆ ಫೋಟೋ ಈ ತೆಗೆದಿದ್ದೇನಿದೆಲ್ಲ, ಇದು ವಿಶೇಷವಾದ ಫೋಟೋ. ಯಾಕೆ ಗೊತ್ತಾ? ಫೋಟೋ ತೆಗೆದಿದ್ದು 89th ಫ್ಲೋರ್ ಅಲ್ಲಿ. ಸ್ನ್ಯಾಪ್ ಇವಾಗ 89, 90 ಇರಲಿಲ್ಲ, 90 ಕೈಯಲ್ಲಿ ತೆಗೆದಿಸ್ಕೊಂಡಿದ್ದೀನಿ. ಆ ಬ್ಯಾಟಲ್ಲಿ 3 ಲೆಜೆಂಡ್ ಸಿಗ್ನೇಚರ್ ಇದೆ. ಒಂದು ಸಮೀರ್ ಸರ್, ಇನ್ನೊಂದು ಆಸ್ಟ್ರೇಲಿಯಾ ಕ್ಯಾಪ್ಟನ್ ಕ್ಲಾರ್ಕ್ ಅವ್ರದ್ದು, ಇನ್ನೊಂದು ನಮ್ಮ ಇಂಡಿಯನ್ ಟೀಮಲ್ಲಿ ಆಡಿದವರು ಸುನಿಲ್ ಗವಾಸ್ಕರ್. ನಮ್ಮ ರಾಜು ಡಿ ಜಿ ಸರ್ ನನ್ನ ಪರಿಚಯ ಮಾಡಿ ಕೊಡ್ತಾ ಇದ್ರು. ಅದೊಂದು ಎಮೋಷನಲಿ ಒಂದು ಹಗ್ಗಿದೆ ಅಲ್ಲಿ, ನಿಮ್ಗೆ ಕಾಣಿಸುತ್ತೆ. ರಾಜು ಸರ್ ಹೇಳಿದ್ರು, ಗ್ರೇಟ್ ಅಪ್ಲೈ. ರಾಜು ಡಿ ಜಿ ಸರ್ ಒಂದ್ಸರಿ ಚಪ್ಪಾಳೆ. ನಮ್ಮ ಟೀಮ್ ಇವರು ಹೋಟೆಲ್ ಸಪ್ಲೈರ್ ಆಗಿದ್ರು, ಈಗ 1 lakh ಪ್ಲಸ್ ಅರ್ನ್ ಮಾಡ್ತಿದ್ದಾರೆ ಪ್ಲಾನ್ ಇಂದ ಅಂತ SMAP ಬಂದಾಗ ಸ್ಟಾರ್ಟಿಂಗ್ಗೆ ಸಿಂಗಾಪುರಲ್ಲಿ. ಇದು ಜೈಪುರಲ್ಲಿ ನಾವು ಒಂದು ಪ್ರೋಗ್ರಾಮ್ ಹೋಗಿದ್ವಿ. ಅವರು ಟೀ ಕುಡಿತಾ ಇದ್ರು. ಟೀ ಕುಡಿಯೋ ಜಾಗಕ್ಕೆ ನಾನು ಹೋದೆ. ಕೆಳಗಿಟ್ಟು ನಿಂತ್ಕೊಂಡು ನನ್ನ ಹಕ್ ಮಾಡಿದ್ರು. ಅಲ್ಲಿಗೆ ನಾನು ಅನ್ಕೊಂಡೆ, ನಾನು ಯಾರು ಹೋಗ್ಬೇಕಂತ ಅನಿಸ್ತು. ಆದ್ರೆ ಇಷ್ಟು ಬೇಗ ಈಜೆ ಇರ್ತಂತ ಗೊತ್ತಿರ್ಲಿಲ್ಲ. ಲಾಸ್ಟ್ ಓಲಿ ಆ ಸೆಮಿಸ್ಟರ್ ಮನೆಯಲ್ಲಿ ಟಾಪ್ 100 ಲೀಡರ್ಗಳಲ್ಲಿ ನಾನು ಇದ್ದೆ. ಸಪೋರ್ಟಿವ್ ಆಗಿ ನಿಂತ್ಕೊಂಡವರು ಇದೆ, ಕ್ವಾಲಿಟೀಸ್ ಇದೆ. ನಾನು ಬರೇ ಟೊಳ್ಳಾಗಿದ್ದೆ, ಖಾಲಿ ಇದ್ದೆ, ಏನು ಬುದ್ಧಿವಂತ ಅಲ್ಲ. SLC ಫೇಲ್ ಮಾಡೋಕ್ಕಾಗಿರೋ ದಡ್ಡ, ಪಾಸ್ ಮಾಡೋಕ್ಕಾಗಿರೋ ದಡ್ಡ. ಯಾವ ಜಾಬನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಹೋಟ್ಲಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡೋದಂತ ದಡ್ಡ. ಇಂಥ ವ್ಯಕ್ತಿನೂ ಸಹಿತ ಇಂಥ ಅಪ್ಲೈನ್ ಜೊತೆ ಸೇರಿಕೊಂಡ್ರೆ ಹಿಂಗಾಗ್ಬೋದು. ಅವರೆಲ್ಲ ನನಗೆ ಆ ಊರನ್ನ ತುಂಬಿದ್ರು, ಪವರ್ನ ತುಂಬಿದ್ರು. ಅವರ ಬ್ಲೆಸ್ಸಿಂಗ್ ಇಂದ ಇವತ್ತು ಎಲ್ಲ ಸರಿ, ಇದು ನಿಜನ ಅಂತ, ಇದನ್ನೆಲ್ಲ ನಂಬೋದ ಅಂತ. ಇದನ್ನೆಲ್ಲ ನಂಬುದೇ ಇರಬಹುದು, ಯಾಕೆಂದ್ರೆ ನಾನೇ ಇದನ್ನು ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೂ ಇದು ನಿಜ. ಆಯ್ತಾ? ಹೆಂಗಾಯ್ತು
ಇದೆಲ್ಲ ನಿಮ್ಗೆ ಬೇಕಾ? ಬ್ರೈನ್ ಟ್ರೇಸಿ ಅವ್ರು ಹೇಳ್ತಾರೆ, ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪೀಪಲ್ ಅಂಡ್ ನಾನ್ ಸಕ್ಸಸ್ಫುಲ್ ಪೀಪಲ್ ಇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಳ ಒಂದು ಸಿರಿಮಳೆ ಮೋದಿ ಕೇರಳದಲ್ಲಿ ಆಗಿದೆ. ಎಲ್ಲರಿಗೂ ಒಂದೇ ದಿನ ನೋಡ್ಲಿಕ್ಕೆ ಆಗಲ್ಲ, ಖಂಡಿತ ಈ ಸ್ಟೇಜ್ ಸಾಕಾಗೋದಿಲ್ಲ. ಸೊ ಹಾಗಾಗಿ ಕೆಲವು ಅಚೀವರ್ಸ್ ಅನ್ನು ನೋಡುವಂತ ಸಮಯ. ಸೊ ನಮ್ಮ ಪ್ಲಾನಿನ ಹೆಸರು ಸಮೀರ್ ಮೋದಿ ಆಜಾದಿ ಪ್ಲಾನ್ 2.0. ಸೊ ಇದರಲ್ಲಿ ಎಷ್ಟೋ ಅಚೀವ್ಮೆಂಟ್ಸ್ ಗಳು ಕೂಡ ಬಂದಿದೆ. ಸೊ ಒಂದೊಂದೇ ಅಚೀವ್ಮೆಂಟ್ ನೋಡೋಣ. ಎಸ್, ಸೊ ಮೊದಲನೇ ಟೈಟಲ್ ಅಥವಾ ಮೊದಲನೇ ಲೆವೆಲ್ ಯಾವುದು? ಎಸ್, ಡೈರೆಕ್ಟರ್ ಅಲ್ಲ, ಮೊದಲನೇ ಲೆವೆಲ್ 7%, 10% ಸೀನಿಯರ್ ಕನ್ಸಲ್ಟೆಂಟ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಎದ್ದು ನಿಂತ್ಕೋಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಫೀಲ್ಡ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ಸಪೋರ್ಟ್ ಮಾಡುವಂತ ಟೈಟಲ್ ಇದಾಗಿರುತ್ತೆ. ಸೊ ಎಲ್ಲರಿಗೂ ಜೋರಾದ ಚಪ್ಪಾಳೆ ಕೊಡೋಣ ಪ್ಲೀಸ್. ಲೀಡರ್ಸ್ ದಯವಿಟ್ಟು ಎತ್ತಿದ್ದು ಇವರೆಲ್ಲರಿಗೂ ಒಂದು ಜೋರಾದ ಸಪೋರ್ಟ್ ಮತ್ತೆ ಟೈಟಲ್ ಕೊಡೋಣ. ಲವ್ ಯು ಆಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಯಾಕಂತ ಹೇಳಿದ್ರೆ ಈ ಟೈಟಲ್ ಇಂದಾನೆ ನಿಮಗೋಸ್ಕರ ಜನ ಕೂತು ಕೇಳ್ತಾರೆ, ಹಾಗೆ ನೀವು ಮಾಡಬೇಕು. ಈಗ ಚಂದ್ರ ಸರ್ ಕೇಳಿದ್ರು, ಒಳಗಡೆಯಿಂದ ನಮಗೇನಾದ್ರು ಅನಿಸ್ತಾ ಕಿಚ್ಚಿ, ಬಟ್ ನನಗೆ ಅನ್ಸುತ್ತೆ ಎಷ್ಟು ಜನಕ್ಕೆ ಕೋಳಿ ಮೊಟ್ಟೆ ಗೊತ್ತು? ಹೇಗೆ ಗೊತ್ತು? ಅದು ಎರಡು ರೀತಿಯಲ್ಲಿ ಹೊಡಿತದೆ ಗೊತ್ತಾ ನಮಗೆ? ಅಂದ್ರೆ ಒಂದು ಅಡ್ಡ ಒಂದು ಉದ್ದಾನ ಅಲ್ಲ, 2 ಟೈಪ್ ಹೊಡಿತದೆ, ಓಪನ್ ಆಗುತ್ತೆ. ಲೈಫ್ ಎಂಡ್. ಈ ಬ್ರೋಕನ್ ಬೈ ಇನ್ಸೈಡ್ ಫೋರ್ಸ್ ಲೈಫ್ ಬಿಗಿನ್ಸ್. ಗ್ರೇಟ್ ಥಿಂಗ್ಸ್ ಆಲ್ವೇಸ್ ಬಿಗಿನ್ ಫ್ರಮ್ ಇನ್ಸೈಡ್. ಇಲ್ಲ, ಇದೇ ಪಾಯಿಂಟ್ ಅನ್ನೇ ಮಾಡಿದ್ರು. ಬ್ಯಾಕ್ ಟು ಬೇಸಿಕ್. ಇದು ಎಲ್ರಿಗೂ ಗೊತ್ತಿದೆ. ಪರಿವರ್ತನ್ PPT ಎಲ್ಲ ಇರುತ್ತೆ. ಇದು ಸೆಲ್ಫ್ ಯೂಸ್ ಮಾಡಬೇಕು ಅಂತ ಕಲಿಸೋ ತನಕ ಅವ್ರ ಡ್ಯೂಟಿ, ಅದು ನಾನು ಬೇರೆ ತಿಳಿಸೋದು ನನ್ನ ಡ್ಯೂಟಿ. ಇದು ನಾನು ಅವ್ರ ಅಂಡರ್ಸ್ಟ್ಯಾಂಡಿಂಗ್, ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿ. ಅರ್ಥ ಆಗ್ತಿದೆ? ಅವ್ರು ಪ್ರಾಫಿಟ್ ತಗೊಳ್ತಾರಲ್ಲ ಗೊತ್ತಿಲ್ಲ, ನನಗಂತೂ ಕೊಡ್ತಾರೆ. ಎಷ್ಟು ನನಗೆ ಎಷ್ಟು ಸೇರಬೇಕೋ ಅಷ್ಟು ಸೇರೋದು. ಅರ್ಥ ಆಗ್ತಿದೆ? ಎಸ್, ಅದ್ರಲ್ಲಿ ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಬಂದು ಸ್ಪಾನ್ಸರ್. 100,000 ಕೈ ನಮಗೆ ಇರುತ್ತಾ? 1,000 ಕೈ ಬರುತ್ತಾ? 1,000 ಕೈ ನಮಗೆ ಬರೋದಿಲ್ಲ. ಶಾಪಿಗೆ ಕೊಟ್ಟು ದುಡ್ಡು ವಾಪಸ್ ಬರುತ್ತೆ. ಇದೇ ನಾವು ಜನರಿಗೆ ಅರ್ಥ ಮಾಡಿಸೋದು ಅಷ್ಟೇ. ನಿಮ್ ದುಡ್ಡು ವಾಪಸ್ ಬರ್ಬೇಕಂದ್ರೆ ಮೋದಿ ಕೇರಳ ಐಟಮ್ ತಗೊಳ್ಳಿ ಅಷ್ಟೇ. ಇದು ಒಂದೇ ಪಾಯಿಂಟ್ಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗ್ಬೋದು. ನೆಕ್ಸ್ಟ್ ನಾವೀಗ ಮಾಡಬೇಕಾಗಿದ್ದು ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ. ಅಮ್ಮ ತಾಯಿ ಗಂಟೆಗೆ ಒಂದು ಪ್ರಶ್ನೆ ಕೇಳುತ್ತೆ, 3 ಪ್ರಶ್ನೆ ಕೇಳುತ್ತೆ, ಕೇಳಿಸ್ಕೊಳ್ಳಿ. ಏನಕ್ಕೆ ಕೇಳುತ್ತೆ ಆಮೇಲೆ ಹೇಳ್ತೀನಿ. ಅಮ್ಮ ಒಂದು ಪ್ರಶ್ನೆ, ಚಿಕ್ಕ ಮಕ್ಕಳಿಗೆ ಪ್ರಶ್ನೆ ಜಾಸ್ತಿ, ಯಾವಾಗಲೂ ಕ್ಯೂರಿಯಾಸಿಟಿ. ಕರ್ನಾಟಕ ಮೋದಿ ಕೇರ್ ಮ್ಯಾನೇಜ್ಮೆಂಟ್ ಟೀಮಿಗೆ ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಸರ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಅಂಡ್ ಕ್ಯಾಪ್ಟನ್ ರಿಜಿಲ್ ಸರ್ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಈವೆಂಟ್ಗಳನ್ನ ಈ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕಂಪ್ನಿನೇ ಕೊಡುತ್ತೆ. ಈಗ ಟ್ರೈನಿಂಗು ಕಂಪ್ನಿನೇ ಕೊಡ್ತೀವಿ. ಮಾರ್ಗದರ್ಶನ ಜೊತೆಗೆ ಮಾರ್ಗದರ್ಶನ ನೋಡ್ಲಿಕ್ಕೆ ಕಂಪನಿ ಇದ್ದಾರೆ, ಅಪ್ಲೈನ್ ಇದ್ದಾರೆ. ಇಲ್ಲಿ 2 ತುಂಬಾ ಗ್ರೇಟ್ ಸಪೋರ್ಟಿಂಗ್ ಸಿಸ್ಟಮ್. ಕಂಪನಿ, ಅಪ್ಲೈನ್ ಮತ್ತೆ ನಾವು. ಕಂಪನಿ ಕೆಲಸ ಕಂಪನಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಅಪ್ಲೈನ್ ಕೆಲಸ ಅಪ್ಲೈನ್ ಸಖತ್ತಾಗಿ ಮಾಡ್ತಿದ್ದಾರೆ. ನಾವೇನು ಮಾಡಬೇಕು ಅದು ನಮ್ಗೆ ಬಿಟ್ಟಿದೆ. ನನಗನ್ಸುತ್ತೆ ಕಂಪನಿ ಮಾಡಿದಷ್ಟು ಅಪ್ಲೈನ್ ಮಾಡಿದಷ್ಟು ನಾನು ಮಾಡ್ತಿಲ್ಲ ಅಂತ ಕೆಲವು ಫೀಲ್ ನನಗೆ ಆಗುತ್ತೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್ ಲೀಡರ್ಸ್. ಥ್ಯಾಂಕ್ ಯು ಮೈಸೂರಿಂದ. ಅವ್ರು ಮಾತ್ರ ಬರಲಿಲ್ಲ, ನನಗೂ ಕರ್ಕೊಂಡು ಬಂದಿದ್ದಾರೆ ಅಲ್ಲಿಂದ. ಓಕೆ, ಒಟ್ಟಿಗೆ ಬಂದಿದ್ವಿ. ಸೊ ಬಂದು ಈ ಒಂದು ಪ್ಯಾಷನ್ ನಮ್ಗೆ ಹೇಳಿದ ತಕ್ಷಣ ಎಸ್ ಸರ್ ಮತ್ತೆ ಅಂತ ಹೇಳಿಲ್ಲ, ಡೈರೆಕ್ಟ್ ಎಸ್ ಅಂತ ಹೇಳಿದ್ದಾರೆ. ನೋಡ್ತೀನಿ ಮಾಡ್ತೀನಿ ಇಲ್ಲ. ಕಂಪನಿ ಅಂದ ಮೇಲೆ ಯಾವಾಗಲೂ ಪ್ರಯಾರಿಟಿ ಕೊಟ್ಟಿರುವಂತವ್ರು ಗಣೇಶ್ ಅಂತ ಹೇಳಿ ಹೆಮ್ಮೆ ಆಗ್ತಾ ಇದೆ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಪ್ಯಾಷನ್ ನಡೆಸ್ಕೊಟ್ಟಿದ್ದಾರೆ. ಅಂಡ್ ಎಷ್ಟೋ ಜನರಿಗೆ ಇವರಿಂದ ಇನ್ಫಾರ್ಮೇಶನ್ ಅಂಡ್ ಡೆಫಿನೆಟ್ಲಿ ಇವರ ಎಕ್ಸ್ಪೀರಿಯನ್ಸ್ ತಗೊಂಡು ನೀವು ಕೂಡ ಬೆಳಿತೀರಾ. ಅದು ಅವರಿಗೂ ಖುಷಿ, ನಮಗೂ ಖುಷಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಗಣೇಶ್ ಅವರೇ, ಒನ್ಸ್ ಅಗೇನ್ ನಮ್ಮ ಕಡೆಯಿಂದ. ಸೊ ಜೋರಾದ ಚಪ್ಪಾಳೆ. ಸೊ ಇದಿಷ್ಟು ಹೇಳ್ತಾ ಪಹಚಾನ್ ಪ್ರೋಗ್ರಾಮ್ ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಅಂತ ಹೇಳಿ ಅಪ್ಗ್ರೇಡ್ ಮಾಡಿ 3 days ಇದ್ದಿದ್ದು 4 days ಕೊಟ್ಟಿದ್ದಾರೆ. ಮತ್ತೆ ಫ್ಲೈಟ್ ಅಲ್ಲಿ ಹೋಗಿ ಬೇಜಾರು ಬಂದಿರಬಹುದು ಅಂತ ಹೇಳಿ ಏನೋ ಒಂದು ಡಿಫರೆನ್ಸ್ ತರಲಿಕ್ಕೆ 4 nights ಏನಿದೆ ಇದು ಇಂಡಿಯಾ ಟು ಶ್ರೀಲಂಕಾ ಕಾರ್ಡಿಲಿಯಾ ಕ್ರೂಸ್ ಮುಖಾಂತರ ನಮಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ. ಈ ಒಂದು ಪ್ರೋಗ್ರಾಮ್ ಏಪ್ರಿಲ್ 2024 ಲಾಂಚ್ ಆಗಿತ್ತು, 20th ಏಪ್ರಿಲ್ 2024ಗೆ.
ಅಂಡ್ ಇವತ್ತು ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕದಲ್ಲಿ ಮೋರ್ ದೆನ್ 900+ ಜನ ಈ ರೇಸ್ ಅಲ್ಲಿ ಇದ್ದಾರೆ, ಶ್ರೀಲಂಕಾ ರೇಸ್ ಅಲ್ಲಿ ಇದ್ದಾರೆ. ಸೊ ಇಮ್ಯಾಜಿನ್ ಮಾಡಿ ನನ್ನ ಪ್ರಕಾರ ಕಾರ್ಡಿಲಿಯಾ ಕ್ರೂಸ್ ಅಲ್ಲಿ ಒಂದು 600 to 700 ಮೆಂಬರ್ಸ್ ಆಗ್ಬಹುದು. ಸೊ ಎಂಟೈರ್ ಒಂದು ಸ್ಟೇಟ್ ಕರ್ನಾಟಕ ಒಂದು ಕಾರ್ಡಿಲಿಯಾ ಕ್ರೂಸ್ ಖಂಡಿತ ಗೊತ್ತಿರ್ಬೋದು. ಆದ್ರೆ ಎಷ್ಟೋ ಜನ ಆಲ್ರೆಡಿ ರೇಸ್ ಅಲ್ಲಿ ಇದ್ದಾರೆ, ಕಂಪ್ಲೀಟ್ ಮಾಡಿದವ್ರು ಯಾರು ಇಲ್ಲ ಸದ್ಯಕ್ಕೆ. ಓಕೆ, ಬಟ್ ರೇಸ್ ಅಲ್ಲಿ ಎಷ್ಟೋ ಜನ ಇದ್ದಾರೆ. ಸೊ ಕಾರ್ಡಿಲಿಯಾ ಮುಖಾಂತರ ಈ ಶ್ರೀಲಂಕಾ ಏನು ವಿದೇಶ ಯಾತ್ರಾ ಇದೆ, ಇದಕ್ಕೆ ಕ್ವಾಲಿಫೈ ಮಾಡಿದೀವಿ. ಸೊ ಇವತ್ತು ಯಾರೆಲ್ಲ ಬಿಸ್ನೆಸ್ ಟೂಲ್ಸ್, ಸಪ್ನೆ ಅಥವಾ ಡಿಜಿಟಲ್ ಕ್ಯಾಟಲಾಗ್ ಯಾರು ತಗೊಳ್ತೀರಾ ಅವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ಇವತ್ತಿಗೆ ಮಾತ್ರ ಆಫರ್ ಲಾಗು ಆಗಿರುತ್ತೆ. ಆಫರ್ ಅಂದ್ರೂ ಚಪ್ಪಾಳೆ ಹೊಡಲ್ಲ. ಇವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬೇಕಾದ್ರೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಂಜುನಾಥ್ ಸರ್ ಸ್ಪೆಷಲ್ ಥ್ಯಾಂಕ್ಸ್. ಅಂಡ್ ರೀಸೆಂಟ್ ಆಗಿ 2 ಹೊಸ ಟ್ರೈನರ್, ರೀಜನಲ್ ಪ್ರಾಡಕ್ಟ್ ಟ್ರೈನರ್ ಜಾಯ್ನ್ ಆಗಿದೆ. ಅದ್ರ ಜೊತೆಗೆ ಅರ್ಬನ್ ಕಲರ್ ಬ್ಯೂಟಿ ಟ್ರೈನರ್ ಆಗಿ ಮಿಸ್ ಸೆಹರ್ ಅವರು ಕೂಡ ನಮಗೆ ಜಾಯ್ನ್ ಆಗಿದ್ದಾರೆ. ಸೊ ವೆಲ್ಕಮ್ ಟು ದ ಮೋಸ್ಟ್ ಡೈನಾಮಿಕ್ ಕರ್ನಾಟಕ ಟೀಮ್ ನಿಮ್ಮೆಲ್ಲರಿಗೂ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇವನ್ ಇದರಲ್ಲಿ ಥ್ಯಾಂಕ್ ಯು ವೆರಿ ಮಚ್. ಸೊ ಇದರಲ್ಲಿ